ನಟ ದರ್ಶನ್ ಕುಟುಂಬದಿಂದ ಮತ್ತೊಬ್ಬ ಪ್ರತಿಭೆ ಬಣ್ಣದ ಲೋಕ ಹಾಗೂ ಉದ್ಯಮ ಕ್ಷೇತ್ರಕ್ಕೆ ಅಣಿಯಿಡಲು ಸಜ್ಜಾಗಿದೆ. ದರ್ಶನ್ ಅವರ ಸೋದರಳಿಯ ಚಂದು ಅವರು ಶೀಘ್ರದಲ್ಲೇ ಬೆಳ್ಳಿ ಪರದೆಯಲ್ಲಿ ಮಿಂಚಲು ತಯಾರಿ ನಡೆಸುತ್ತಿರುವಂತೆ ಇತ್ತ ಉದ್ಯಮ ರಂಗದಲ್ಲೂ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಕಳೆದ ಬಾರಿಯ ದಸರಾ ಆಹಾರ ಮೇಳದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿದ್ದ ಇವರ ಫುಡ್ ಕಾನ್ಸೆಪ್ಟ್ ಈಗ ಪೂರ್ಣ ಪ್ರಮಾಣದ ಸ್ವಂತ ಹೋಟೆಲ್ ಆಗಿ ಬದಲಾಗ್ತಾ ಇದೆ. ದಿನಕರ್ ತೂಗುದೀಪ ಅವರ ನಿರ್ದೇಶನದ ಅಡಿಯಲ್ಲಿ ತೂಗುದೀಪ ಪ್ರೊಡಕ್ಷನ್ಸ್ ಬ್ಯಾನರ್ ಮೂಲಕ ಸ್ಯಾಂಡಲ್ವುಡ್ಗೆ ನಾಯಕನಾಗಿ ಪಾದಾರ್ಪಣೆ ಮಾಡಲು ಚಂದು ಸಜ್ಜಾಗುತ್ತಿದ್ದಾರೆ. ನಟನೆಯ ತರಬೇತಿ ತಯಾರಿಗಳ ನಡುವೆ ಅವರು ತಮ್ಮದೇ ಆದ ಬಿಸ್ನೆಸ್ ಕನಸನ್ನು ನನಸು ಮಾಡಿಕೊಳ್ತಿದ್ದಾರೆ. ಸಿನಿಮಾ ರಂಗದಲ್ಲಿ ಸಕ್ರಿಯರಾಗುವ ಮುನ್ನವೇ ಉದ್ಯಮ ಕ್ಷೇತ್ರದಲ್ಲಿಯೂ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಳೆದ ವರ್ಷ ಮೈಸೂರಿನ ದಸರಾ ಆಹಾರ ಮೇಳದಲ್ಲಿ ಚಂದು ಅವರು ತಮ್ಮ ಗೆಳೆಯರೊಂದಿಗೆ ಸೇರಿ ನೆಮ್ಮದಿಯಾಗಿ ಊಟ ಮಾಡಿ ಎಂಬ ತಾತ್ಕಾಲಿಕ ನಾನ್ ವೆಜ್ ಫುಡ್ ಸ್ಟಾಲ್ ತೆರೆದಿದ್ರು. ದರ್ಶನ್ ಅಭಿನಯದ ದಿ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿಸಿದ್ದ ಕ್ರೇಜ್ ಅನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡು ಈ ಸ್ಟಾಲ್ಗೆ ಹೆಸರಿಡಲಾಗಿತ್ತು. ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಅವರೇ ಈ ಫುಡ್ ಸ್ಟಾಲ್ ಉದ್ಘಾಟಿಸಿದ್ದು ವಿಶೇಷವಾಗಿತ್ತು. ದಸರಾ ಆಹಾರ ಮೇಳದಲ್ಲಿ ಈ ಸ್ಟಾಲ್ಗೆ ಹರಿದು ಬಂದ ಅಭೂತಪೂರ್ವ ಜನಬೆಂಬಲ ಮತ್ತು ಪ್ರೀತಿಯನ್ನು ಕಂಡು ಈಗ ಪೂರ್ಣ ಪ್ರಮಾಣದ ಹೋಟೆಲ್ ಆರಂಭಿಸಲು ಚಂದು ಮುಂದಾಗಿದ್ದಾರೆ. ಚಂದು ಅವರ ಈ ಹೊಸ ಹೋಟೆಲ್ಗೆ ನೆಮ್ಮದಿ ಊಟ ಅಂತ ಹೆಸರಿಡಲಾಗಿದ್ದು, ದರ್ಶನ್ ಅವರ ಮಾಸ ಶೈಲಿಯ ದಾಟಿಯಲ್ಲೇ ನಾನು ಬರ್ತಾ ಇದ್ದೀನಿ ಚಿನ್ನ ಎಂಬ ಆಕರ್ಷಕ ಟ್ಯಾಗ್ಲೈನ್ ಅನ್ನು ನೀಡಲಾಗಿದೆ. ಈ ಹೋಟೆಲ್ ಮೈಸೂರಿನಲ್ಲಿ ಲೊಕೇಟ್ ಆಗಿದ್ದು, ಸದ್ಯ ಹೋಟೆಲ್ನ ಒಳಾಂಗಣ ವಿನ್ಯಾಸ ಮತ್ತು ಸಿದ್ಧತಾ ಕೆಲಸಗಳು ನಡೀತಿದ್ದು, ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಬಾಗಿಲು ತೆರೆಯಲಿದೆ. ಸ್ವಾದಿಷ್ಟ ಹಾಗೂ ನಾಲಗೆಗೆ ರುಚಿ ನೀಡುವ ವೆಜ್ ಫುಡ್ ಮಾತ್ರ ಈ ಹೋಟೆಲ್ನಲ್ಲಿ ಸಿಗಲಿದೆ. ದರ್ಶನ್ ಅವರ ಫ್ಯಾನ್ಸ್ ಹಾಗೂ ಆಹಾರ ಪ್ರಿಯರು ಚಂದು ಅವರ ಈ ಹೊಸ ಪ್ರಯತ್ನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭ ಹಾರೈಸುತ್ತಿದ್ದು, ಗ್ರ್ಯಾಂಡ್ ಓಪನಿಂಗ್ ಆಗಿ ಕಾಯ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಒಂದು ವೇಳೆ ಇಷ್ಟವಾಗಿದ್ದರೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.